ಹಾಯ್, ಈ ಒಂದು ಚಿತ್ರ ಬಂದು ಟೆಟ್ರಸ್ ಅನ್ನ ಗೇಮಿನ ಚಿತ್ರಣ ಆಗಿದೆ. ಈ ಗೇಮ್ನ ನಾವೆಲ್ಲರೂ ಆಟ ಆಡಿರ್ತೇವೆ, ಕನಿಷ್ಠ ಬೇರೆಯವ್ರು ಆಟ ಆಡೋದನ್ನ ನೋಡಿರ್ತೇವೆ. ಇದು ನನ್ನ ಫೇವ್ರೆಟ್ ಗೇಮ್. ಈ ಗೇಮ್ನಲ್ಲಿ ನಾವು ಏನು ಮಾಡಬೇಕು ಅಂದರೆ ಬ್ಲಾಕ್ಸ್ಗಳನ್ನು ಒಂದರ ಮೇಲೆ ಒಂದಂತೆ ಜೋಡಿಸ್ತಾ ಹೋಗಬೇಕು. ಗ್ಯಾಪ್ ಇಲ್ಲದೆ ಜೋಡಿಸಿದ್ರೆ ನಾವು ಗೆದ್ವಿ ಅಂತ ಅರ್ಥ. ಈ ಬ್ಲಾಕ್ಸ್ಗಳಲ್ಲಿ ಕೆಲವಷ್ಟು ಬ್ಲಾಕ್ಸ್ಗಳು ಬಹಿರ್ವಕ್ರ ಬಹುಭುಜಗಳಾಗಿದೆ, ಇನ್ನು ಕೆಲವಷ್ಟು ಬ್ಲಾಕ್ಗಳು ಅಂತರ್ವಕ್ರ ಬಹುಭುಜಗಳಾಗಿದೆ. ಉದಾಹರಣೆಗೆ ಇಲ್ಲಿ ಕಂಡು ಬರ್ತಿರೋದು ಒಂದು ಬಹಿರ್ವಕ್ರ ಬಹುಭುಜ ಮತ್ತು ಇದು ಒಂದು ಅಂತರ್ವಕ್ರ ಬಹುಭುಜ. ಹಾಗಿದ್ರೆ ಯಾವಾಗ ನಾವು ಒಂದು ಬ್ಲಾಕ್ ನ ಬಹಿರ್ವಕ್ರ ಅಥವಾ ಅಂತರ್ವಕ್ರ ಅಂತ ಹೇಳ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಉದಾಹರಣೆಯಿಂದ ಶುರು ಮಾಡ್ಕೊಳ್ಳೋಣ. ಒಂದು ಬಹುಭುಜ ಬಂದು ರೇಖೆಗಳಿಂದ ಮಾಡಲ್ಪಟ್ಟಿರುತ್ತೆ. ಈ ರೇಖೆಗಳು ಸಂಧಿಸುವ ಶೃಂಗವನ್ನ ನಾವು ನೋಡೋಣ. ಈ ಶೃಂಗಗಳು ಹೊರಗೆ ಉಬ್ಬುತ್ತಾ ಇರೋಂಗಿದೆ. ಯಾವುದರಲ್ಲಿ? ಬಹಿರ್ವಕ್ರ ಬಹುಭುಜದಲ್ಲಿ ಎಲ್ಲಾ ಶೃಂಗಗಳು ಹೊರಗೆ ಉಬ್ಬುತ್ತಾ ಇರೋಂಗಿದೆ. ಹಾಗಾಗಿ ಇದು ಒಂದು ಬಹಿರ್ವಕ್ರ ಬಹುಭುಜ. ಮತ್ತು ಅಂತರ್ವಕ್ರ ಬಹುಭುಜದ ಉದಾಹರಣೆಯಲ್ಲಿ ನಾವು ಗಮನಿಸಿದ್ರೆ ಕೆಲವಷ್ಟು ಶೃಂಗಗಳು ಹೊರಗಡೆ ಉಬ್ತಾ ಇರೋಂಗೆ ಕಾಣ್ತಿದೆ, ಆದ್ರೆ ಈ ಶೃಂಗ ಬಂದು ಒಳಗೆ ಹೋಗ್ತಾ ಇದೆ ಈ ರೀತಿ. ಹಾಗಾಗಿ ಇದು ಒಂದು ಅಂತರ್ವಕ್ರ ಬಹುಭುಜ. ಈಗ ಬಹುಭುಜಗಳ ಆಂತರಿಕ ಕೋನದ ಮೇಲೆ ಅದರ ವರ್ಗೀಕರಣ ಮಾಡ್ಕೊಳ್ಳೋಣ. ಬಹುಭುಜದ ಆಂತರಿಕ ಕೋನ ಅಂದ್ರೆ ಬಹುಭುಜದ ಒಳಗಡೆ ಏರ್ಪಡ್ತಿರುವ ಕೋನ ಅಂತ ಅರ್ಥ. ಈ ಒಂದು ಬಹುಭುಜವನ್ನ ABC ಅಂತ ಕರೆಯೋಣ. ಇಲ್ಲಿ 3 ಆಂತರಿಕ ಕೋನ ಸೃಷ್ಟಿಯಾಗ್ತಾ ಇದೆ. ಈ 3 ಕೋನಗಳು 180 ಡಿಗ್ರಿಗಳಿಗಿಂತ ಕಡಿಮೆ ಕಂಡು ಬರ್ತಿದೆ. ಹಾಗಾಗಿ ಎಲ್ಲಾ ಆಂತರಿಕ ಕೋನಗಳು 180 ಡಿಗ್ರಿಗಳಿಗಿಂತ ಕಡಿಮೆ ಕಂಡು ಬಂದ್ರೆ ಆ ಒಂದು ಬಹುಭುಜವನ್ನ ನಾವು ಬಹಿರ್ವಕ್ರ ಬಹುಭುಜ ಅಂತ ಕರಿತೇವೆ. ಅದೇ ಅಂತರ್ವಕ್ರ ಬಹುಭುಜದಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ಈ ಒಂದು ಬಹುಭುಜವನ್ನ ABCD ಅಂತ ಕರ್ಕೊಳ್ಳೋಣ. ಕೋನ A, ಕೋನ B, ಕೋನ D ಬಂದು 180 ಡಿಗ್ರಿಗಳಿಗಿಂತ ಕಡಿಮೆ ಕಂಡು ಬರ್ತಿದೆ. ಆದ್ರೆ ಕೋನ C ಯಲ್ಲಿ ಒಂದು ವಿಶೇಷವಾದ ಪ್ರಕರಣ ಏರ್ಪಡ್ತಿದೆ. ಅದೇನು ಅಂದ್ರೆ ನಾವು ಮೊದಲಿಗೆ BC ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಒಂದು ರೇಖೆಯ ರೀತಿಯಲ್ಲಿ. ಈ ರೇಖೆಯ ಮೇಲೆ ಏರ್ಪಡುವ ಕೋನ ಬಂದು ಒಂದು ಸರಳ ಕೋನ ಅಂದ್ರೆ 180 ಡಿಗ್ರಿಗಳು. ಕೋನ C ಬಂದು 180 ಡಿಗ್ರಿಗಳಿಗಿಂತ ಹೆಚ್ಚಾಗಿ ಕಂಡು ಬರ್ತಿದೆ. ಹಾಗಾಗಿ ಕನಿಷ್ಠ ಒಂದು ಆಂತರಿಕ ಕೋನ 180 ಡಿಗ್ರಿಗಳಿಗಿಂತ ಹೆಚ್ಚಾಗಿ ಕಂಡು ಬಂದ್ರೆ ಅದನ್ನ ಅಂತರ್ವಕ್ರ ಬಹುಭುಜ ಅಂತ ಕರಿತೇವೆ. ಒಟ್ಟಾರೆ ಹೇಳೋದಾದ್ರೆ ಆಂತರಿಕ ಕೋನದ ಮೇಲೆ ನಾವು ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜವನ್ನ ವರ್ಗೀಕರಣ ಮಾಡ್ಕೊಳ್ಳೋದಾದ್ರೆ ಎಲ್ಲಾ ಆಂತರಿಕ ಕೋನಗಳು 180 ಡಿಗ್ರಿಗಳಿಗಿಂತ ಕಡಿಮೆ ಇದ್ರೆ ಅದು ಕಾನ್ವೆಕ್ಸ್ ಪಾಲಿಗನ್. ಕನಿಷ್ಠ ಒಂದು ಕೋನ 180 ಡಿಗ್ರಿಗಳಿಗಿಂತ ಹೆಚ್ಚಾಗಿ ಕಂಡು ಬಂದ್ರೆ ಅದು ಕಾನ್ಕೇವ್ ಪಾಲಿಗನ್. ಈಗ ಮತ್ತಷ್ಟು ಉದಾಹರಣೆನ ಪರಿಗಣಿಸೋಣ. ಈ ಸತಿ ನಾವು ಕರ್ಣಗಳ ಆಧಾರದ ಮೇಲೆ ಈ 2 ಬಹುಭುಜಗಳನ್ನ ವರ್ಗೀಕರಣ ಮಾಡ್ಕೊಳ್ಳೋಣ. ಈ ಒಂದು ಬಹುಭುಜವನ್ನ ನಾವು ABCD ಅಂತ ಕರೆಯೋಣ. ಇಲ್ಲಿ ಶೃಂಗ A ನಲ್ಲಿ ನಾವು ಕರ್ಣವನ್ನ ಎಳ್ಕೊಬೇಕು ಅಂದ್ರೆ ಪಾರ್ಶ್ವ ಶೃಂಗಗಳನ್ನ ಬಿಟ್ಟು ಇನ್ನು ಉಳಿದ ಎಲ್ಲಾ ಶೃಂಗಗಳಿಗೆ ಕರ್ಣಗಳನ್ನ ಎಳ್ಕೊಬಹುದು. ಇಲ್ಲಿ ಉಳಿದ ಶೃಂಗ ಬಂದು C ಮಾತ್ರ. ಹಾಗಾಗಿ A ಇಂದ C ಗೆ ಒಂದು ಕರ್ಣ ಮತ್ತು B ಇಂದ D ಗೆ ಮತ್ತೊಂದು ಕರ್ಣವನ್ನ ಎಳ್ಕೊಬಹುದು. ಈಗ ಈ ಬಹುಭುಜದಲ್ಲಿ ನಾವು ಕರ್ಣಗಳನ್ನ ಎಳ್ಕೊಳ್ಳೋಣ. ಈ 2 ಬಹುಭುಜಗಳ ಕರ್ಣಗಳ ಸ್ವಭಾವವನ್ನ ಒಮ್ಮೆ ಗಮನಿಸಿ. ಎಲ್ಲಾ ಕರ್ಣಗಳು ಸಂಪೂರ್ಣವಾಗಿ ಬಹುಭುಜದ ಒಳಗೆ ಕಂಡು ಬರ್ತಿದೆ. ಹಾಗಾಗಿ ಎಲ್ಲಾ ಕರ್ಣಗಳು ಬಹುಭುಜಾಕೃತಿಯ ಒಳಗಡೆ ಕಂಡು ಬಂದ್ರೆ ಅದನ್ನ ನಾವು ಬಹಿರ್ವಕ್ರ ಬಹುಭುಜ ಅಥವಾ ಕಾನ್ವೆಕ್ಸ್ ಪಾಲಿಗನ್ ಅಂತ ಕರಿತೇವೆ. ಅದೇ ಅಂತರ್ವಕ್ರ ಬಹುಭುಜದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಈ ಬಹುಭುಜದಲ್ಲಿ ಕರ್ಣಗಳನ್ನ ಬರ್ಕೊಳ್ಳೋಣ. ಈಗ ಈ ಶೃಂಗದಿಂದ ಈ ಶೃಂಗಕ್ಕೆ ಒಂದು ಕರ್ಣವನ್ನ ಬರ್ಕೊಂಡ್ರೆ ಈ ಕರ್ಣ ಸಂಪೂರ್ಣವಾಗಿ ಈ ಬಹುಭುಜದ ಹೊರಗಡೆ ಕಂಡು ಬರ್ತಿದೆ. ಅದೇ ರೀತಿ ಈ ಬಹುಭುಜದ ಕರ್ಣಗಳನ್ನ ಬರ್ಕೊಂಡ್ರೆ ಈ ಒಂದು ಕರ್ಣ ಬಹುಭುಜದ ಹೊರಗಡೆ ಕಂಡು ಬರ್ತಿದೆ. ಹಾಗಾಗಿ ಬಹುಭುಜಾಕೃತಿಯ ಹೊರಗೆ ಕನಿಷ್ಠ ಒಂದು ಕರ್ಣ ಕಂಡು ಬಂದ್ರೆ ನಾವು ಅದನ್ನ ಅಂತರ್ವಕ್ರ ಬಹುಭುಜ ಅಥವಾ ಕಾನ್ಕೇವ್ ಪಾಲಿಗನ್ ಅಂತ ಹೇಳ್ತೇವೆ. ಒಂದಕ್ಕಿಂತ ಹೆಚ್ಚು ಕರ್ಣಗಳು ಕೂಡ ಹೊರಗಡೆ ಕಂಡು ಬರ್ಬೋದು, ಆದ್ರೆ ಕನಿಷ್ಠ ಒಂದು ಕರ್ಣ ಹೊರಗಿದ್ರೆ ಅದನ್ನ ನಾವು ಕಾನ್ಕೇವ್ ಪಾಲಿಗನ್ ಅಂತ ಹೇಳ್ಬೋದು. ಹಾಗಾಗಿ ಒಟ್ಟಾರೆ ಹೇಳೋದಾದ್ರೆ ಎಲ್ಲಾ ಕರ್ಣಗಳು ಬಹುಭುಜಾಕೃತಿಯ ಒಳಗೆ ಕಂಡು ಬಂದ್ರೆ ಅದು ಒಂದು ಕಾನ್ವೆಕ್ಸ್ ಪಾಲಿಗನ್ ಆಗಿರುತ್ತೆ. ಕನಿಷ್ಠ ಒಂದು ಕರ್ಣ ಬಹುಭುಜದ ಹೊರಗಡೆ ಕಂಡು ಬಂದ್ರೆ ಅದು ಕಾನ್ಕೇವ್ ಪಾಲಿಗನ್ ಆಗಿರುತ್ತೆ. ಈಗ ನಾವು ನಿಯಮಿತ ಬಹುಭುಜ ಅಂದ್ರೆ ರೆಗ್ಯುಲರ್ ಪಾಲಿಗನ್ ಮತ್ತು ಅನಿಯಮಿತ ಬಹುಭುಜ ಅಂದ್ರೆ ಇರೆಗ್ಯುಲರ್ ಪಾಲಿಗನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಸಮಬಾಹು ತ್ರಿಭುಜವನ್ನ
ನಿಯಮಿತ ಬಹುಭುಜದ ಉದಾಹರಣೆಯಾಗಿ ಪರಿಗಣಿಸೋಣ. ಇಲ್ಲಿ ಎಲ್ಲಾ ಕೋನಗಳು ಸಮವಾಗಿರುತ್ತೆ ಮತ್ತು ಎಲ್ಲಾ ಬಾಹುಗಳು ಕೂಡ ಸಮವಾಗಿರುತ್ತೆ. ಅದೇ ರೀತಿ ಒಂದು ಚೌಕವನ್ನು ನೋಡಿದ್ರೆ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ ಮತ್ತು ಎಲ್ಲಾ ಕೋನಗಳು 90 ಡಿಗ್ರಿಗಳಿಗೆ ಸಮವಾಗಿರುತ್ತೆ. ಹಾಗಾಗಿ ಒಂದು ಬಹುಭುಜದಲ್ಲಿ ಸಮನಾದ ಬಾಹುಗಳಿದ್ರೆ ಮತ್ತು ಸಮನಾದ ಕೋನಗಳಿದ್ರೆ ಅದನ್ನ ನಿಯಮಿತ ಬಹುಭುಜ ಅಥವಾ ರೆಗ್ಯುಲರ್ ಪಾಲಿಗನ್ ಅಂತ ಕರಿತೇವೆ. ಈಗ ಅನಿಯಮಿತ ಬಹುಭುಜದ ಉದಾಹರಣೆಯನ್ನ ನೋಡಿದ್ರೆ, ಈ ಒಂದು ಬಹುಭುಜದಲ್ಲಿ ಕೆಲವಷ್ಟು ಬಾಹುಗಳು ಸಮನಾಗಿದೆ ಮತ್ತು ಕೆಲವು ಕೋನಗಳು ಸಮನಾಗಿದೆ. ಇಲ್ಲಿ ನೀವು ನೋಡ್ಬೋದು, ಇದು ಒಂದು ಲಘು ಕೋನ. ಎಲ್ಲಾ ಆಂತರಿಕ ಕೋನಗಳು ಸಮನಾಗಿಲ್ಲ ಮತ್ತು ಎಲ್ಲಾ ಬಾಹುಗಳು ಕೂಡ ಸಮನಾಗಿಲ್ಲ. ಹಾಗಾಗಿ ಇದೊಂದು ಇರೆಗ್ಯುಲರ್ ಪಾಲಿಗನ್ ಅಥವಾ ಅನಿಯಮಿತ ಬಹುಭುಜ. ಅದೇ ರೀತಿ ಮತ್ತೊಂದು ಉದಾಹರಣೆ ನೋಡೋದಾದ್ರೆ, ಒಂದು ಆಯತ. ಈ ಆಯತದಲ್ಲಿ ನಮಗೆ ತಿಳಿದಿದೆ ಎಲ್ಲಾ ಆಂತರಿಕ ಕೋನಗಳು 90 ಡಿಗ್ರಿಗಳಿಗೆ ಸಮನಾಗಿರುತ್ತೆ ಅಂತ. ಆದ್ರೆ ಎಲ್ಲಾ ಬಾಹುಗಳು ಸಮನಾಗಿರಲ್ಲ, ಬರೀ ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿರುತ್ತೆ. ಹಾಗಾಗಿ ಒಂದು ಬಹುಭುಜದಲ್ಲಿ ಸಮನಾದ ಬಾಹುಗಳು ಮತ್ತು ಸಮನಾದ ಕೋನಗಳು ಇಲ್ಲ ಅಂದ್ರೆ ನಾವು ಅದನ್ನ ಇರ್ರೆಗ್ಯುಲರ್ ಪಾಲಿಗನ್ ಅಥವಾ ಅನಿಯಮಿತ ಬಹುಭುಜ ಅಂತ ಕರಿತೇವೆ.